ಎಲ್ರಿಗೂ ನಮಸ್ಕಾರ. ಜಯಪ್ರಕಾಶ್ ಹಬ್ಬು ಅವರು ಕೃಷಿ ಕುಟುಂಬದಿಂದ ಬಂದವರು. 1953 ಜನನ, ಮಂಚೀಕೆರೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಹಳದಿಪುರದಲ್ಲಿ ಮಾಧ್ಯಮಿಕ ಶಿಕ್ಷಣ, ಅಂಕೋಲಾದಲ್ಲಿ ಕಾಲೇಜು ಶಿಕ್ಷಣ, ಕಾರವಾರದಲ್ಲಿ ಮುದ್ರಣಾಲಯ ನಡೆಸಿದ್ದು ಈಗ ಬನವಾಸಿ ಕ್ಷೇತ್ರದ ಬಿದರಹಳ್ಳಿ ಕೃಷಿ ಮಾಡುತ್ತಾ ವಾಸ್ತವ್ಯ. ಹಬ್ಬು ಅವರ ಇಡೀ ಕುಟುಂಬವೇ ಬರಹಗಾರರು. ಮುದ್ರಣಾಲಯದಲ್ಲಿ ಪ್ರಕಟಣೆ, ಸಾಹಿತ್ಯದ ಅನುಭವ ದೊರೆಯಿತು. ಬರಹದ ಗೀಳು ಹಿರಿಯರು, ಕೃಷಿ, ಪ್ರಕೃತಿಯ ಒಲವು. 2023ರಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇವರ ಹೆಸರು ದಾಖಲಾಗಿದೆ. ಇವರು ರಚಿಸಿದ ಕೃತಿಗಳು: ನೆನಪಿನ ಜರಡಿಯಲ್ಲಿ, ಆತ್ಮನಿವೇದನೆ, ಶೂನ್ಯದಿಂದ ಸಾಧನೆಯುತ್ತ, ಕಪ್ಪು ಕಾವಳದಲ್ಲಿ, ಬೆಳಕಿನ ಕಿಂಡಿ, ಪ್ರಕೃತಿ ಹಾಗೂ ನೆರಳು. ಹಿಂದಿಯಲ್ಲಿಯೂ ಪುಸ್ತಕ ರಚನೆ ಮಾಡುತ್ತಾರೆ. ಅವರು ಈಗ ಪ್ರೊಫೆಸರ್ ಮೋಹನ್ ಹಬ್ಬು ಅವರ ಸಂದೇಶ ವಾಚನ ಮಾಡಿ ಶಯನ ಕಥಾ ಸಂಕಲನದ ಅವಲೋಕನ ಮಾಡುತ್ತಾರೆ. ಬನ್ನಿ ಕೇಳೋಣ. ಇಂದಿನ ಕಾರ್ಯಕ್ರಮದಲ್ಲಿ ಮೋಹನ್ ಹಬ್ಬುರವರು ಉಪಸ್ಥಿತರಿರಬೇಕಾಗಿತ್ತು. ಅವರ ಅನಾರೋಗ್ಯದ ನಿಮಿತ್ತವಾಗಿ ಅವರು ಕಾರ್ಯಕ್ರಮದಲ್ಲಿ ಆಗಲಿಲ್ಲ. ಆ ಬಗ್ಗೆ ಅವರು ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ನಾನು ಜಯಪ್ರಕಾಶ್ ಹಬ್ಬು ಆ ಸಂದೇಶ ವಾಚಿಸುತ್ತಿದ್ದೇನೆ. ದಯವಿಟ್ಟು ಕೇಳಬೇಕು. ಇನ್ನೊಂದು, ಕತೆ ಹುಟ್ಟುವುದು ಹೇಗೆ? ಕಥೆಯ ಮೂಲ ಯಾವುದು? ಮನಸ್ಸೇ, ಬುದ್ಧಿಯೇ, ಬದುಕೆಯೇ, ಕಲ್ಪನಾ ಶಕ್ತಿಯೇ ಇತ್ಯಾದಿ ಪ್ರಶ್ನೆಗಳ ನಡುವೆ ಕಳೆದ 30 ವರ್ಷಗಳ ಕಾಲಾವಧಿಯಲ್ಲಿ 50ರಷ್ಟು ಕಥೆಗಳನ್ನು ರಚಿಸಿದ ಅನುಭವ ನನ್ನ ವೃತ್ತಿ ಜೀವನದ ನಡುವೆ ನಾಟಕ, ಕವಿತೆ, ಅನುವಾದ, ನಾಟಕ ನಿರ್ದೇಶನ, ನಟನೆ, ಸಂಘಟನೆ ಇವುಗಳಲ್ಲಿ ಬದುಕಿನ ಭೂಭಾಗ ಕಳೆದು ಹೋಗಿದೆ. ಕತೆ ಹುಟ್ಟುವುದಕ್ಕೆ ಸಂದರ್ಭಗಳ ಒತ್ತಡವೂ ಕಾರಣ ಎಂಬುದಕ್ಕೆ ನನ್ನ ಮೊದಲ ಕತೆ ಕುಬ್ಜ ಒಂದು ಉದಾಹರಣೆಯಾಗಿ ನಿಲ್ಲುತ್ತದೆ. ಆ ಘಟನೆಯಾದ ನಂತರದ ಕಾಲಾವಧಿ ಹುಟ್ಟಿಸಿದ ಮಾನಸಿಕ ತಲ್ಲಣ ನನಗಿನ್ನು ನೆನಪಿದೆ. ಕತೆ ಬರೆದ 2 ವಾರಗಳಲ್ಲಿ ಕತೆ ನಾಡಿನ ನಾಮಾಂಕಿತ ಮಾಸಪತ್ರಿಕೆ ತರಂಗದಲ್ಲಿ ಪ್ರಕಟವಾಯಿತು. ಕತೆ ಪ್ರಕಟವಾದ ಸಂಭ್ರಮದಲ್ಲಿ ಇನ್ನೊಂದು ಕತೆ ಹುಟ್ಟುಕೊಂಡಿತು. ಇದೀಗ ಕತೆಗಳ ಸಂಖ್ಯೆ 50. ಒಂದು ಹಂತದಲ್ಲಿ ಈ ಕತೆಗಳಲ್ಲಿ 21 ಆಯ್ತು. ಪ್ರಕಟಿಸಿದ ಪರಿಣಾಮ ಚಯನಗೊಂಡರೆ ಆಯ್ತು. ಹಾಗೆಂದು ಇನ್ನುಳಿದ ಕಥೆಗಳು ಕಳಬೇಕು ಅಂತಲ್ಲ. ಕಥೆಗಳ ಬರವಣಿಗೆಯಲ್ಲಿ ಸೋಮೇಶ್ವರ ಶತಕದ ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತನು, ಕೆಲವೊಮ್ಮೆ ಮಾಡುವವರಿಂದ ಕೊಂಡು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತನು ಎಂಬ ತಾತ್ವಿಕತೆಯನ್ನು ಬಳಸಿದ್ದೇನೆ. ಆದರೆ ನಾನು ಸಮರ್ಥನಲ್ಲ ಎಂಬುದನ್ನು ಪ್ರಾಂಜಲವಾಗಿ ಒಪ್ಪಿಕೊಳ್ಳುತ್ತೇನೆ. ನನ್ನ ಎಲ್ಲಾ ಕಥೆಗಳು ಬದುಕಿನ ನಿಜದ ಒಂದಲ್ಲ ಒಂದು ಎಳೆಯನ್ನು ಆಧರಿಸಿ ರೂಪುಗೊಂಡಿದೆ. ಆಯ್ದ ವಸ್ತುವಿನ ವಾಸ್ತವ ಗುಣವೇ ಈ ಕಥೆಗಳ ಜೀವಾಳ. ಹಾಗೆಂದು ಇಲ್ಲಿ ಕಾಲ್ಪನಿಕತೆ ಇಲ್ಲವೆಂದಲ್ಲ. ಕಥೆಯನ್ನು ವಾಚನೀಯವಾಗಿಸಲು ಇದು ಅಗತ್ಯ. ಒಂದು ಕಥೆಯ ಸಾರ್ಥಕತೆ ಇರುವುದು ಕಥೆಗಾರನ ಬರಹದ ಕೌಶಲ್ಯತೆ. ನನ್ನ ಕಥೆಗಳನ್ನು ಅವಲೋಕಿಸಿದ ಡಾಕ್ಟರ್ ಅಜಿತ್ ಹರೀಶ್ ಅವರಿಗೆ ಧನ್ಯವಾದ. ಶಬ್ದಾಧ್ಯಕ್ಷ ಪ್ರೊಫೆಸರ್ ಕೆ ಹೊಸಮನೆಯವರಿಗೂ, ರಾಮಕೃಷ್ಣ ಗುಂದಿಯವರಿಗೂ, ಗಾಯತ್ರಿ ಕೇಳಿದ ಶ್ರೀ ಎಸ್ ಎಂ ಹೆಗಡೆಯವರಿಗೂ, ವಿಶ್ವೇಶ್ವರ ಗಾಯತ್ರಿಯವರಿಗೂ, ನೆನಪಿಗೂ ನನ್ನ ವಂದನೆಗಳು. ಜೀವನದ ಚಿತ್ತಾರ, ಧನಾತ್ಮಕ ವಿಚಾರ, ಚಯನ ಕಥಾ ಸಂಕಲನದ ಆಕಾರ. ಮೋಹನ್ ಹಬ್ಬುರವರು ಜೀವನದ ಕಷ್ಟ ಸುಖದ ಏರಿಳಿತ ಕಂಡ ಅನುಭವದ ಗಣಿಯಾಗಿ 80ರ ಹೃದಯದಲ್ಲೂ ಉತ್ಸಾಹವನ್ನು ತುಂಬಿಕೊಂಡು ತರುಣನಂತೆ ನಗು ಬೀರುವ ಮಾನವತಾವಾದಿ. ಗೋಖಲೆ ಸೆಂಟ್ರಲ್ ಕಾಲೇಜ್ ಅಂಕೋಲಾದಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರಾಗಿ, ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ, ಇಂದು ಸಾಹಿತ್ಯ, ಸಮಾಜ, ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸುತ್ತಾ ತಮ್ಮ ಜೀವನದ ಚಕ್ರವನ್ನು ನಿಭಾಯಿಸುತ್ತಿರುವ ನಾಮಾಂಕಿತ ಸಾಹಿತಿ. ಅವರನ್ನು ನಡಗಿದ ಪ್ರತಿಭೆಯಿಂದ ಕವಿ, ಕಥೆಗಾರ, ನಾಟಕಕಾರ, ಹಾಡುಗಾರರಾಗಿ ಬೆಳಗುತ್ತಿದ್ದಾರೆ ಹಾಗೂ ಬೆಳೆದಿದ್ದಾರೆ. ಮೇಲಾಗಿ ನನ್ನ ಅಣ್ಣನಾಗಿ ಸಂಸಾರವನ್ನು ಪ್ರೀತಿಸುವ, ಚದುರಿದ ಕುಟುಂಬವನ್ನು ನೆಲೆಗೆ ತಂದಿರುವ, ತನ್ನವರ ಮನಸ್ಸುಗಳನ್ನು ಒಂದುಗೂಡಿಸಿದ, ಹಿರಿತನದ ಜವಾಬ್ದಾರಿ ನಿಭಾಯಿಸಿದ, ಶಾಂತ ಸ್ವಭಾವದ, ನಮ್ಮೆಲ್ಲರ ಪ್ರೀತಿಯ ದಾರ. ಅವರು ಬರೆದ 40 ಕಥೆಗಳಲ್ಲಿ 20 ಕಥೆಗಳನ್ನು ಚಯನ ಅಂದರೆ ಆಯ್ಕೆ ಮಾಡಿದ್ದಾರೆ. ಅದರೊಳಗಿನ ಘನತೆ ಹಾಗೂ ಊರನ್ನು ತಿಳಿದು ಬಯಸುವಿರಾ? ಹಾಗಿದ್ರೆ ಮುಂದಿನ ಸಾಲುಗಳನ್ನು ಕೇಳಿ. ಕಥೆ ರೂಪುಗೊಳ್ಳುವುದು ಹೃದಯ ಸ್ಪಂದಿಸಿದ, ಕವನ ರೂಪುಗೊಳ್ಳುವುದು ಭಾವ ಸ್ಪಂದಿಸಿದ, ರೂಪಕಗಳು ಕವನದ ಅರ್ಥ ಹಾಗೂ ಮೆರಗನ್ನು
ಬಿಚ್ಚುವಿಕೆಯಿಂದ ಆಗುವ ತಲ್ಲಣಗಳು ಮನಸ್ಸಿಗೆ ಪರಿಣಾಮಕಾರಿಗೆ ಉಳಿಸಿಬಿಡುತ್ತವೆ. ಈ ಮೋಹನ ಹಬ್ಬುರವರ ಜೈನದಲ್ಲಿ ಬೆರಗು ಬೆವರಿಸುವುದು ಹೀಗೆ: ಕಥೆಯಲ್ಲಿರುವ ಹುಡುಕುವಿಕೆ, ಭಾವಗಳ ತಾಕರಾಟ, ಅಂತರಪಟದೊಳಗಿನ ಭಾವಸ್ಪಂದನ ಎಲ್ಲವೂ ಇಲ್ಲಿರುವ 21 ಕಥೆಗಳನ್ನು ಸ್ಪಂದಿಸುತ್ತಿವೆ. ಹಾಗೂ ಮೆಲುಕು ಹಾಕುವಂತೆ ಮನಸ್ಸಿನೊಳಗೆ ಮಂಥನ ಮಾಡಿಕೊಳ್ಳುವ ರೀತಿಯಲ್ಲಿ ಕತೆ ಓದಿಸಿಕೊಂಡು ಹೋಗುವಾಗ ಭಾಷೆಯು ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ. ಈ ಕಥೆಯೊಳಗಿನ ಭಾಷಾ ಶೈಲಿ ಓದುಗರ ಮನಸ್ಸನ್ನು ಹಿಡಿದಿರುವಲ್ಲಿ ಯಶಸ್ವಿಯಾಗಿದೆ. ಕಥೆಯ ಮುಖ್ಯ ಪ್ರಾಣವಾಗಿ ಭಾವ ಹಿಡಿದೆಳೆಯುವುದು, ಕಥೆಗಿರುವ ತಲೆಯ ಬರಹದ ಹೆಸರು, ಅದರ ಹಿನ್ನೆಲೆಯಲ್ಲಿ ಓಡುವ ಭಾವ, ಘಟನೆಗಳು, ಕಥೆಯ ಹಂದರ ಕೊನೆಯವರೆಗೂ ಓದುಗರ ಕಲ್ಪನೆಯನ್ನು ಹೊರತುಪಡಿಸಿ ಕುತೂಹಲ ಕೆಡಿಸುವ ಮುಗುತಾಯದ ಎಳೆ ಇಲ್ಲಿ ನಮಗೆ ಪ್ರತಿಯೊಂದು ಕಥೆಯಲ್ಲಿ ಕಾಣಿಸುವ ಖುಷಿಯ ಅಳತೆಯವು. ಈ ಕಥಾ ಪುಸ್ತಕದಲ್ಲಿ ಭೌತಿಕ ಭಾಷೆಯ ಮೆರುಗು ಇದೆ, ಬಯಲು ಸೀಮೆಯ ಭಾಷೆ ಸೊಗಡು ಇದೆ. ಸರಳ ಭಾಷೆಯಲ್ಲಿ ಓಡುವ ಕಥೆಗಳು ಸಹ ಕಥೆಗಾರನ ಮನಸ್ಸಿನ ಸತ್ತುಗಳು ಓದುಗರ ಅಂತರಾಳದಲ್ಲಿ ಇಳಿದು ಜೀವಸ್ಪಂದವನ್ನು ಕೊಟ್ಟಿವೆ. ಈ ಮಾತುಗಳಿಗೆ ಪುಷ್ಟೀಕರಿಸುವಂತೆ ನಾಮಾಂಕಿತ ಸಾಹಿತಿಗಳಾದ ಮಾರುತಿ ಪಟಶೆಟ್ಟಿಯವರು ಜೈನ ಕಥೆಗಳ ಬಗ್ಗೆ ಒಂದು ಮಾತನಾಡುತ್ತಾರೆ. ಜೀವನಾನುಭವ ಸತ್ವ, ಹೃದಯದ ಜೀವಂತಿಕೆಯನ್ನು ಕಥೆಗಳಿಗೆ ತುಂಬಿ ಓದುಗರಿಗೆ ಕೊಟ್ಟಿದ್ದಾರೆ ಮೋಹನ ಹಬ್ಬುರವರು. ಈ ಪುಸ್ತಕದೊಳಗೆ ನೆಲೆ ಕಂಡ ಗಂಡ ಹೆಂಡತಿ ಸಂಬಂಧದ ಸೆಳೆತ ಹಾಗೂ ಎಳೆತದ ಸುಂದರ ರೂಪವನ್ನು ಕಾಣಬಹುದು. ಈ ಕಥೆಯ ಆಧಾರ ಇಟ್ಟುಕೊಂಡು ರಾಘವೇಂದ್ರ ಪಾಟೀಲ್ ಹೇಳುತ್ತಾರೆ: ನವೋದಯ, ಬಂಡಾಯ, ದಲಿತ ಪ್ರಾಕಾರಗಳನ್ನು ಕಥಾ ಸಾಹಿತ್ಯ ಅಳವಡಿಸಿಕೊಂಡಿವೆ. ಜೀವನದ ದ್ರವ್ಯಗಳು ಬೇರೆ ಬೇರೆ ಬಣ್ಣದ ಗ್ಲಾಸುಗಳ ಮೂಲಕ ನೋಡಬಹುದು. ಈ ಕಥಾ ಸಂಕಲನವು ನವ್ಯದ ಗ್ಲಾಸಿನ ಮೂಲಕ ಮೂಡಿದ ಕಥೆಗಳು ಸಮಷ್ಟಿ ಪ್ರಜ್ಞೆ ದಾಟಿಕೊಂಡು ಆತ್ಮ ಪ್ರಜ್ಞೆ ಔನ್ನತ್ಯದಲ್ಲಿ ಬೆಳೆದುಕೊಂಡು ಬಂದ ಸಾಹಿತ್ಯ. ಹೀಗೆ ಸಾಹಿತಿಗಳ ಅಭಿಪ್ರಾಯ ಪ್ರಭೇದಗಳ ಅವರವರ ದೃಷ್ಟಿಕೋನದಿಂದ ನೋಡಿದಾಗ ಅವರದೇ ಆಯಾಮಗಳನ್ನು ಕಾಣುತ್ತವೆ. ಹೀಗೆ ಇಲ್ಲಿ ಹೊಂದಿರುವ 21 ಕಥೆಗಳು ಕಷ್ಟ ಸುಖಗಳನ್ನು ತೆರೆದಿಟ್ಟು ಅನುಭವಿಸಿದ ಜೀವನದ ಕ್ಷಣಗಳನ್ನು ಒಂದು ಉತ್ತಮವಾದ ಸಂದೇಶದ ಮೂಲಕ ಬೇರೆ ಬೇರೆ ಮೊದಲುಗಳನ್ನು ದರ್ಶಿಸುವುದಲ್ಲದೆ ಒಂದು ಉತ್ತಮ ಅನುಭೂತಿ ಹಾಗೂ ಅನುಭವವನ್ನು ಹಂಚುವ ಕಥಾ ಪುಸ್ತಕ ಎನ್ನಬಹುದು. ಬಾಗಿಲ ಮಾಸ್ತಿ ಕಥೆಯ ಸಾರ ಕರಡು ಕಿರುಚುವಂತಿದೆ. ಬಹುಶಃ ಸುತ್ತಿ ಹೋಗುವ ಪದ್ಧತಿ ಅಲ್ಲಿಂದಲೇ ಪ್ರಾಣವಾಯಿತೇನೋ ಎನ್ನುವ ಈ ಜಾನಪದ ಹಿನ್ನೆಲೆಯಿರುವ ಇವತ್ತು ಮುಕ್ತ ಮನಸ್ಸಿನ ಪ್ರೀತಿ ಪ್ರೇಮಗಳ ಬೈದಾದ ಕಥೆ. ಹೀಗೆ ಹಂತಿಯ ಹಾಡು, ಒಂದು ಊರು ಒಂದು ಕಥೆ, ನೀರ ಮೇಲಿನ ಗುಳ್ಳೆ, ಮೌನದ ಭಾಷೆಗೆ ಮಾತಿನ ಹಂಗಿಲ್ಲ, ಸತ್ಯದ ಕದಪಿಗೆ ಸುಳ್ಳಿನ ಮಚ್ಚೆ ಕತೆ. ಪ್ರತಿಯೊಂದು ಕಥೆಗಳನ್ನು ತಮ್ಮದೇ ಆದ ಸಮಸ್ಯೆಗಳ ಜೊತೆಗೆ ಮನಸ್ಸಿಗೆ ಮುದುರು ನೀಡುವ ಕಥಾ ಸಾಹಿತ್ಯವಾಗಿ ಆಪ್ತಕತೆಯಾಗಿ ಬದುಕಿನ ವಿವಿಧ ರೂಪಗಳನ್ನು ಹೊರಹಾಕಿ ನಿಮಗೊಂದು ವಾಸ್ತವದ ಜಗತ್ತಿನಲ್ಲಿ ಜಗತ್ತಿನ ಪರಿಸ್ಥಿತಿನ ಅರಿವನ್ನು ಮಾಡಿಕೊಡುವ ಅನುಭವದ ಜನ್ಯವಾದ ಉತ್ತಮ ಕಥಾ ಸಂಕಲನ ಜಯನ. ಯಾಜಿ ಪ್ರಕಾಶನದ ಅಡಿಯಲ್ಲಿ ಸುಂದರವಾದ ಮುಖಪುಟ ಅಲ್ಲದೆ ಮುದ್ರಾ ರಾಕ್ಷಸನ ದಾಳಿಯಿಂದ ಪಾರಾಗಿ ತಪ್ಪು ತಡೆಗಳಿಲ್ಲದೆ ಚಂದದ ಆಕಾರ ಹೊಂದಿರುವ ಕಥಾ ಸಂಕಲನವಾಗಿ ಹೊರಹೊಮ್ಮಿದೆ. ಪ್ರತಿಯೊಬ್ಬರು ಈ ಪುಸ್ತಕವನ್ನು ಕೊಂಡು ಓದಿ ಖುಷಿಯಿಂದ ಅನುಭವಿಸುವ ಸಾಹಿತ್ಯ. ಮಹಾಬಲ ಮೂರ್ತಿ ಕೊಡ್ಲಿಗೆಯರು ಬೆನ್ನುಡಿಯಲ್ಲಿ ಹೇಳುವಂತೆ ಬಾಲ್ಯದ ಅನುಭವಗಳಿಂದ ಹಿಡಿದು ಇಂದಿನವರೆಗೆ ಎಲ್ಲ ಅನುಭವಜನ್ಯ ವಿಚಾರಗಳಿಗೆ ಕಲಾತ್ಮಕ ಸೊಗಡಿಸಿ ಕತೆ ಕಟ್ಟುವ ವಿಧಾನ ಒಬ್ಬರವರ ದೊಡ್ಡ ಆಸ್ತಿ. ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ವೈಶಿಷ್ಟ್ಯವಾದ ಕರಾವಳಿ, ಘಟ್ಟ ಹಾಗೂ ಬಯಲುಸೀಮೆ ಇತ್ಯಾದಿ ಎಲ್ಲವನ್ನು ಕಥೆಗಳು ಮೂಲಕ ತೆರೆದಿಡುತ್ತಾ ಓದುಗರ ಸಹಜ ಕುತೂಹಲಕ್ಕೆ ಧನಾತ್ಮಕ ವೇದಿ ಒದಗಿಸುತ್ತಾರೆ. ಉತ್ತರ ಕನ್ನಡದ ಹಲವು ಚಿತ್ತಾರಗಳು ನವೀರು ಇವರ ಕಥೆಗಳಿಗೆ ಸ್ಪಷ್ಟ. ಇಷ್ಟು ಜೈನ ಕಥೆಯ ಅವಲೋಕನ ನಾನು ಜಯಪ್ರಕಾಶ್ ನಾನು ಮಾಡುತ್ತಾ ಇದ್ದೇನೆ. ಇದಕ್ಕೆ ಅವಕಾಶ ಕೊಟ್ಟಂತ ಗಾಯತ್ರಿ ಗೆಳೆಯರ ಬಳಗದವರಿಗೂ ಮತ್ತು ವಿಶೇಷ ಗಾಯತ್ರಿಗಳಿಗೂ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ गणेश ज्वाला से जलती है आंखों में जिसके दे मिले आराम है परवाही क्या उसका
से